ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ದೀರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ನಾಳೆ ಬೆಳಿಗ್ಗೆ 6:55ಕ್ಕೆ ಚಂದ್ರಗ್ರಹಣ. ಓಕೆ, ಆಮೇಲೆ 6:55ರಿಂದ ಹಿಡಿದು 12:30ವರೆಗೂ ಇದೆ. ಸಾಧಕರು ಆ ಟೈಮ್ದೊಳಗೆ ಸಾಧನ ಮಾಡಬೇಕು. ನಾನು ಮೊನ್ನೆ ಸೂರ್ಯಗ್ರಹಣ ಆದಾಗೂ ಅದನ್ನ ಹೇಳಿದ್ದೆ. ಈಗ ಹೆಂಗೈತೆ ಅಂದ್ರೆ ನಮ್ಮ ಇಂಡಿಯಾದಾಗ ಕಾಣಂಗಿಲ್ಲ, ಮತ್ತು ನಮಗೆ ಅದ್ರದ್ದೇನೋ ಸೂತ್ ಕತ್ತಂಗಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಆದ್ರೆ ನಾವೆಲ್ಲ ಒಂದೇ ಪ್ಲಾನೆಟ್ದಾಗನೇ ಇರ್ತೇವಲ್ಲ, ಎಲ್ಲೂ ಆಗಾಕತ್ತಾರ ಏನಾಯ್ತು, ಎಲ್ಲ ಕಡೆ ಅದ್ರದ್ದು ಇಫೆಕ್ಟ್ ಇದ್ದೇ ಇರ್ತೈತಿ. ಓಕೆ, ಸ್ವಲ್ಪ ಕಡಿಮೆ ಇರ್ತೈತಿ ಆ ಮಾತು ಬೇರೆ. ಬಟ್ ಸಾಧಕರಿಗೆ ಹಾಗೆಲ್ಲ ವಿಚಾರ ಮಾಡಬಾರ್ದು. ನೀವೇನಾದರೂ ಸಾಧನೆ ಮಾಡ್ತಿದ್ರಿ ಅಂತಂತಂದ್ರೆ ನಾಳೆ ಬೆಳಿಗ್ಗೆ 6:55ರಿಂದ ಹಿಡಿದು 12:30 ಒಳಗೆ ಅದನ್ನು ಮಾಡಿ ಮುಗಿಸ್ರಿ, ಅಥವಾ ಮಾಡ್ಕೊತಾನೆ ಇರ್ರಿ ಅಷ್ಟು ಟೈಮ್ದೊಳಗೆ. ಯಾಕಂದ್ರೆ ನೀವೇನು ಮಾಡ್ತಿರಲ್ಲ ಅದ್ರದ್ದು 10 ಪಟ್ಟು ಜಾಸ್ತಿ ಅದರದ್ದು ಫಲ ಸಿಗ್ತದೆ ನಿಮಗೆ. ಏನೇ ಸ್ಟಾರ್ಟ್ ಮಾಡೋದಿದ್ರು ಸಹಿತ ನೀವು ನಾಳೆ ಸ್ಟಾರ್ಟ್ ಮಾಡಿರಿ, ಭಾಳ ಚಲೋ ಇರ್ತೈತಿ ಟೈಮ್. ಸ್ಪೆಷಲಿ ಯಾರಾದರೂ ದುರ್ಗಾದೇವಿ ಆರಾಧನೆ ಮಾಡ್ತಾರಂದ್ರೆ, ದುರ್ಗಾದೇವಿ ಅಂತ ಎಲ್ಲ ದೇವರಾದರೂ ಅದು, ಸ್ಪೆಷಲಿ ದುರ್ಗಾದೇವಿ ನೀವು ಏನಾದರೂ ಮಾಡ್ತಿದ್ರಿ ಅಂತಂದ್ರೆ ಭಾಳ ಬೆಸ್ಟ್ ಅದು. ಸೊ ಇವತ್ತೊಂದು ಸ್ಮಾಲ್ ರೀಡಿಂಗ್ ಮಾಡಿ ನೋಡೋಣ. ನಾನಿಲ್ಲೇ ನಾಲ್ಕು ಪೈಲ್ಸ್ ತೆಗೆದಿಟ್ಟೇನೆ. 4 ನಿಮಗೆ ಯಾವ್ದು ಬೇಕು ನೀವು ಚೂಸ್ ಮಾಡಿಕೊಡ್ರಿ. ಹೆಂಗಿರ್ತೈತಿ ಅಂತಂದ್ರೆ, ನೀವು ಗ್ರಹಣ ಕಾಲದೊಳಗೆ ನೀವು ಏನಾದರೂ ಬಿಡ್ತೇನೆ ಅಂತ ಅಂದ್ಕೊಡ್ರಿ. ಅಂದ್ರೆ ನನಗೆ ಯಾವುದು ಬ್ಯಾಡೋ ಅದನ್ನು ನೀವು ಬಿಡ್ತೇನೆ, ಅಥವಾ ಅದನ್ನು ರಿಲೀಸ್ ಮಾಡ್ತೇನೆ, ನಿಮ್ಮಿಂದ ನೀವು ರಿಲೀಸ್ ಮಾಡ್ತೇನೆ ಅಂತ ಅಂದ್ಕೊಂಡ್ರೆ ಅದನ್ನು ನಿಜವಾಗ್ಲೂ ಕೆಲಸ ಮಾಡ್ತೈತಿ. ನನಗಿದು ಬೇಕಪ್ಪ ಅಂತ ನೀವು ಯಾವಾಗ ಕೇಳ್ತಿರಲ್ಲ, ಅದು ನಿಜವಾಗ್ಲೂ ಸಿಗ್ತದೆ ನಿಮಗೆ. ಓಕೆ, ಇದನ್ನು ಮಾಡಿರಿ. ಯಾರಾದರೂ ಬರೀ ಧ್ಯಾನ ಮಾಡ್ತೇನೆ ಅಂತಂತಂದ್ರೆ ಉಸಿರು ತೊಗೊಂಡು ಉಸಿರು ಬಿಡೋದು ಮೊದಲೇ ವಾರ್ಮ್ ಅಪ್ ಮಾಡ್ಕೊರಿ. ಆಮೇಲೆ ನೀವು ಯಾವಾಗ ಉಸಿರು ತೊಗೊತಿರಲ್ಲ ಅದನ್ನು ಉಸಿರು ಹಿಡೀರಿ ಒಂದಿಷ್ಟು ಸೆಕೆಂಡ್ ತನಕ ಅಂತೇಳಿ. ನಿಮಗೆ ಎಷ್ಟು ಕಂಟ್ರೋಲ್ ಆಗ್ತೈತೋ, ನಿಮ್ಮ ಲಂಗ್ಸ್ ಎಲ್ಲಿವರೆಗೂ ಕಂಟ್ರೋಲ್ ಮಾಡ್ತಾವೋ ಅಲ್ಲಿ ತನಕ ಅದನ್ನು ಉಸಿರು ಬಿಗಿ ಹಿಡೀರಿ. ನಿಮಗೆ ಏನು ಬೇಕೋ ಅಥವಾ ನಿಮ್ಮ ಮನಸ್ಸಿನೊಳಗೆ ಏನು ಇಚ್ಛೆ ಐತೋ ಅದನ್ನು ರಿಪೀಟ್ ಮಾಡಿರಿ ನಿಮ್ಮ ಮನಸ್ಸಿನಾಗನ. ಓಕೆ, ರಿಪೀಟ್ ಮಾಡಿ ಆಮೇಲೆ ನಿಧಾನವಾಗಿ ಉಸಿರು ಬಿಡ್ರಿ. ಹಿಂದಾಗ ಒಂದು 5-6 ನಿಮಿಷ ಮಾಡಿರಿ ಇದನ್ನು. ದಿಸ್ ಗಿವ್ಸ್ ಅ ಬ್ಯೂಟಿಫುಲ್ ಇಫೆಕ್ಟ್, ಬೆಸ್ಟ್ ಇಫೆಕ್ಟ್. 100% ಗ್ಯಾರಂಟಿಗೆ ಸಾಥ್ ಬೋಲ್ ಸಕ್ತೆ हैं कि ನೀವೇನು ಕೇಳ್ತಿರೋದು ಸಿಗ್ತೈತಿ ಅಂತಂದು ಹೇಳಿ. ಯಾಕಂದ್ರೆ ಅದು ನಿಜವಾಗ್ಲೂ ಅಷ್ಟು ಇಫೆಕ್ಟಿವನೇ ಇರ್ತೈತಿ. ಸೊ ಇದರೊಳಗೆ ಈಗ 4 ಪೈಲ್ಸ್ ಅದಾವೆ, ಸರಿನಾ? ನಾವು 4 ಪೈಲ್ಸ್ ನೋಡೋಣ. ಸೊ ವಿಲ್ ಸಿ. ತಾವು ಚೂಸ್ ಮಾಡಿಕೊಡ್ರಿ. ಸೊ ಓಕೆ ನೋಡಿ, ಫಸ್ಟಿಗೆ ಏನಿದೆ ಅಂದರೆ ಕಪ್ಸದ ಕಾರ್ಡ್ ಇದೆ. ನಿಮಗೆ ಬಹುತೇಕ ರಿಲೇಷನ್ಸದ್ದು ಏನಾದರೂ ಇಶ್ಯೂಸ್ ಇರ್ಬೋದು. ಮನಸ್ಸಿನೊಳಗೆ ಯಾವುದಾದ್ರೂ ಭಾಳ ದಿವಸದಿಂದ ಯಾವುದಾದ್ರೂ ವಿಷಯ ಕೊರಿತಿರ್ಬೋದು. ಏನಾದರೂ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ಬೋದು ಇಮೋಷ್ನಲ್ ಲೆವೆಲ್ದೊಳಗೆ. ಅದರೊಳಗೆ ಏನಾದರೂ ಒಂದು ಹೊಸದು ಸ್ಟಾರ್ಟ್ ಅಂತ ನೋಡ್ತೀರಿ, ಅಥವಾ ಏನಾದರೂ ಒಂದು ಬದಲಾವಣೆ ಅಂತಂದು ಹೇಳಿ ನೋಡ್ತೀರಿ. ಬಟ್ ಹೆಂಗಂತಂದರೆ ಇದನ್ನು ನೀವು ಮ್ಯಾನಿಫೆಸ್ಟ್ ಮಾಡಬೇಕಷ್ಟೆ. ಓಕೆ, ನೀವು ಮ್ಯಾನಿಫೆಸ್ಟ್ ಮಾಡಿರಿ, ತಾನೇ ಸಿಗ್ತೈತೆ. ಯಾಕಂದ್ರೆ ನಾಳೆ ಟೈಮ್ ಭಾಳ ಚಲೋ ಐತೆ, 6:55ದಿಂದ ಹಿಡಿದು 12:30 ತನಕ. ಇಮೋಷ್ನಲ್ ಲೆವೆಲ್ದೊಳಗೆ ನಿಮಗೆ ಏನಾದರೂ ಒಂದು ಹೊಸದೇನಾದರೂ ಶುರುವಾತು ಬೇಕಾಗಿತ್ತು ಅಂತಂತಂದ್ರೆ ನೀವು ಕೇಳ್ರಿ, ನಾಳೆ ಯೂನಿವರ್ಸಿಗೆ ಅದನ್ನು ಕೇಳ್ರಿ, ನನಗೆ ಇಮೋಷ್ನಲ್ ಸಪೋರ್ಟ್ ಏನಾದರೂ ಬೇಕಾಗೈತಿ ಅಂತಂದು ಹೇಳಿ. ಕೆಲವೊಬ್ರಿಗೆ ಹಿಂಗೆ ಅನ್ನಿಸ್ತಿರ್ಬೋದಲ್ಲ, ನನಗೆ ನೌಕರಿ ಸಿಕ್ಕರೆ, ಅಥವಾ ನನಗೆ ಈ ರಿಲೇಟೆಡ್, ಅಥವಾ ನನಗೆ ಈ ಇಚ್ಛೆಗೆ ತಕ್ಕಂಥ ನೌಕರಿ ಸಿಗಲಿ, ಅಥವಾ ರಿಲೇಷನ್ ಏನಾದರೂ ಬರಲಿ, ಅಥವಾ ಮತ್ತೇನಾದರೂ ಮಟೀರಿಯಲ್ ವಿಷಯದೊಳಗೂ ನೀವೇನಾದರೂ ಕೇಳ್ಬೋದು. ನನಗೆ ಇಷ್ಟಪಟ್ಟದ್ದನ್ನು ಬೇಕು ಅಂತಂದು ಹೇಳಿ. ನಿಮಗೆ ನಿಜವಾಗ್ಲೂ ಅದು ಸಿಗ್ತೈತಿ. ಓಕೆ, ನೀವು ಅದನ್ನು ಮಾಡ್ಬೋದು. ಏನಾದರೂ ಒಂದು ಇಮೋಷ್ನಲ್ ಲೆವೆಲ್ದೊಳಗೆ ನೋಡಿರಿ, ಯಾವುದೋ ಒಂದು ನೀವು ಕಾರ್ ಒಂದು ಬ್ರ್ಯಾಂಡದ್ದು ನೀವು ಭಾಳ ದಿವಸ ಆತು ನಿಮಗೆ ಅದು ಇಷ್ಟಪಟ್ಟಿರಿ, ಬಟ್ ಈಗ ಸದ್ಯ ಮಾರ್ಕೆಟ್ದಾಗ ಅವೈಲೇಬಲ್ ಇಲ್ಲ ಹೇಳಿರ್ಬೋದು. ನೀವೇನಾದರೂ ಅದನ್ನು ಆ ಡಿಸೈರ್ ನೀವೇನಾದರೂ ನಾಳೆ ವ್ಯಕ್ತಪಡಿಸಿದ್ರಿ ಅಂತ ಇಟ್ಕೊರಿ. ಆ ಟೈಮ್ದೊಳಗೆ ಅದು ಎಷ್ಟು ಆಕತ್ತಷ್ಟು ಲಘು ನಿಮ್ಮ ಮುಂದೆ ಬರ್ತದೆ. ಮತ್ತೀಗ ಕಾರ್ ಸಪೋಸ್ ನೀವು ಮ್ಯಾನಿಫೆಸ್ಟ್ ಮಾಡಾಕತ್ತಿದ್ರಿ ಅಂತ, ಮತ್ತು ಕಾರ್ ಸಿಕ್ಕರೆ ಇಮೋಷ್ನಲಿ ನೀವು ನಿಜವಾಗ್ಲೂ ಸುಖ ಅಂತೂ ಅನುಭವಿಸೋದು ಇದ್ದೇ ಇರ್ತದಲ್ಲ. ಸೊ ಯು ವಿಲ್ ಗೆಟ್ ದಟ್. ಓಕೆ, ಇಲ್ಲಿ ಏನು ಹೇಳ್ತಾರೆ ನೋಡ್ರಿ. ದಿಸ್ ಈಸ್ ಅ ಕರ್ಮ ಕಾರ್ಡ್. ಓಕೆ, ಕರ್ಮ ಏನು ಮಾಡಕ್ಕೆ ನಿಮಗೆ ಹೇಳ್ತೈತಿ ಅಂದ್ರೆ, ಕೈಂಡ್ನೆಸ್ ಕ್ರಿಯೇಟ್ಸ್ ಚೇಂಜ್. ಎವ್ರಿ ಆ್ಯಕ್ಟ್ ಆಫ್ ಕೈಂಡ್ನೆಸ್ ಶಿಫ್ಟ್ ಸಮಥಿಂಗ್ ಸಮ್ವೇರ್, ಬಿ ದ ರೀಸನ್ ಸಮ್ ಒನ್ ಫೀಲ್ಸ್ ಹೋಪ್ ಅಗೇನ್. ಜೀವನದಲ್ಲಿ ಯಾರು ಏನಾದರೂ ಕಳ್ಕೊಂಡಿರ್ಬೋದು, ನಿಮ್ಮ ಮಾತಿನಿಂದ ಆಗಲಿ, ನಿಮ್ಮ ಕೃತಿಯಿಂದ ಆಗಲಿ ಅವ್ರ ಜೀವನದಲ್ಲಿ ಒಂದು ಬೆಳಕು ಬರುವಂಗೆ ಮಾಡಿರಿ. ಓಕೆ, ದಯಾಭಾವನೆ ಇರಬೇಕು ಮನುಷ್ಯನಲ್ಲಿ ಯಾವಾಗಿದ್ರು.
ಕಂಪ್ಯಾಷನ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿರಿ, ನಾವು ಏನಾದರೂ ಅಂತ ಒಂದು ಕೆಲಸ ಮಾಡಿದ್ವಿ ಅಂತ ಇಟ್ಕೋರಿ, ಅದೇ ಟೈಮಿಗೆ ನಾವು ವಾಪಸ್ ಬರಬೇಕು ಅಥವಾ ಅವರೇ ಬಂದು ನಮಗೆ ಏನಾದರೂ ಮಾಡಬೇಕು ಅಂತ ಹಂಗೇನಿರಂಗಿಲ್ಲ. ಅದು ಯಾವುದೋ ರೀತಿಯಿಂದ ನಿಮಗೆ ಬರ್ತೈತಿ. ಯಾವಾಗ ನಿಜವಾಗ್ಲೂ ಅದ್ರದ್ದು ಅವಶ್ಯಕತೆ ಇರ್ತದಲ್ಲ, ಅದು ಅವಾಗ ಬರ್ತೈತಿ. ಹಂಗೆ ಸುಮ್ಮನೆ ಬಂದು ಹೋಗಂಗಿಲ್ಲ. ಅಂತಂದ್ರೆ ನಿಮಗೆ ಅನಿಸಿರ್ಬೇಕು ಅವಾಗ, ಓ ನಾನು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿರ್ಬೇಕು ನೋಡಪ್ಪ, ಅದಕ್ಕೆ ದೇವ್ರು ನನಗೆ ಹೆಲ್ಪ್ ಮಾಡಿದ ಈ ಟೈಮ್ದೊಳಗೆ, ಅವ್ರು ದೇವ್ರು ಬಂದಂಗೆ ಬಂದರು ಅಂತ ನಾವು ಅನ್ಕೊತಿರ್ತೇವೆ. ಅವಾಗನೇ ಹೆಲ್ಪ್ ಮಾಡ್ತಾನೆ. ಅಂದ್ರೆ ನಿಮಗೆ ಅದ್ರದ್ದು ವ್ಯಾಲ್ಯೂನೂ ಗೊತ್ತಾಗಿರ್ಬೇಕು, ಅವಾಗ ಬರ್ತೈತೆ ಅದು ಟೈಮ್ ನಿಮಗೆ. ಸೊ ಹೆಂಗಂತಂತಂದರೆ, ಬಿ ಕೈಂಡ್ ಟು ಅದರ್ಸ್. ಸಿ ಟೆಂಡರ್ನೆಸ್, ಜೆಂಟಲ್ ಕೇರ್ ಸಾಫ್ಟನ್ಸ್ ದ ಹಾರ್ಟ್. ಕೈಂಡ್ನೆಸ್ toward yourself and others creates deep healing. Speak to yourself and others with a kindness today. A gentle approach fosters warmth. ಬೇರೆಯವ್ರ ಬದಲಾಗಿ ನಾವು ಎಷ್ಟು ಪ್ರೀತಿಯಿಂದ ವಿಚಾರ ಮಾಡ್ತೇವೆ, ನಾವು ನಮ್ಮ ಬದಲಾಗಿ ಅಷ್ಟು ಪ್ರೀತಿಯಿಂದ ವಿಚಾರ ಮಾಡ್ಬೇಕು. ನಾವು ಅಷ್ಟೇ ನಮ್ಮ ಬದಲಾಗಿ ಪ್ರೀತಿಯಿಂದ ವಿಚಾರ ಮಾಡ್ತಿದ್ವಿ ಅಂತಂತಂದ್ರೆ ನಮಗೆ ನಾವು ಬೇಜಾರು ಮಾಡ್ಕೊಳಂಗಿಲ್ಲ, ನಮಗೆ ನಾವು ಹರ್ಟ್ ಮಾಡ್ಕೊಳಂಗಿಲ್ಲ. ನಾನು ನಿಮಗೆ ಇದನ್ನು ಹೇಳಾಕತ್ತೀನಿ, ಬಟ್ ಇವತ್ತು 8ನೇ ಮನೆಯೊಳಗೆ ಚಂದ್ರಮ ಅದಾನ, ನಾಳೆ ಗ್ರಹಣ. ನನಗೆ ಇವತ್ತು ಎಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ವಲ್ಲ ಇಮೋಷ್ನಲ್ ಲೆವೆಲ್ದೊಳಗೆ. ಆಗ ನನ್ನ ಫ್ರೆಂಡ್ ಬಂದಿದ್ರು, ಅವ್ರ ಮುಂದೆ ಏನೋ ನಾನು ಓದಾಡಕತ್ತಿದ್ನಿ. ಬಟ್ ಅವ್ರು ಬಂದರು, ಅದೆಲ್ಲ ಡ್ರೈನ್ ಔಟ್ ಆಯ್ತು. ನಾನು ಎಷ್ಟು ಆರಾಮ್ ಫೀಲ್ ಮಾಡಾಕತ್ತೀನಿ. ಮುಂಜಾನೆಯಿಂದ ಅದು ಇಷ್ಟು ಕುದಿಯಾಕತ್ತಿತ್ತಲ್ಲ ನನ್ನ ಮೈಯಾಗ, ನಾ ಅದನ್ನು ಎಲ್ಲರೇ ಡ್ರೈನ್ ಮಾಡ್ಬೇಕಾಗಿತ್ತು. ಅದು ಬಿತ್ತಲ್ಲ ಹೊರಗೆ. ಕೆಲವು ಸರ್ತಿ ಹೆಂಗಿರ್ತೈತಿ ಅಂತಂತಂದ್ರೆ, ನಿಮಗೆ ಅದನ್ನು ಹೊರಗೆ ಹಾಕಲೇಬೇಕಾಗಿರ್ತೈತೆ. ಮತ್ತು ಅದನ್ನು ಹೊರಗೆ ಎಷ್ಟು ಹಾಕ್ತಿರಲ್ಲ ಅಷ್ಟು ಚಲೋ. ಅದಕ್ಕೆ ನಾನು ಹೇಳ್ತಿರ್ತೇನೆ, ಯಾರೂ ಇರಲಿಲ್ಲ ಮನ್ಯಾಗ ಅಥವಾ ಯಾರಿಗಾದರೂ ನೀವು ಅದನ್ನು ಹೇಳಕ್ಕೆ ಬರ್ತಿರಲಿಲ್ಲ ಅಂದರೆ ಪೇಪರ್ ಮೇಲೆ ಬರೀರಿ, ಅದನ್ನು ಸುಟ್ಟು ಬಿಡ್ರಿ ಅಂತ ಹೇಳೋದು ಇಷ್ಟರ ಸಲುವಾಗಿನ. ಹೆಂಗಿರ್ತೈತಿ ಅಂತಂದ್ರೆ, ಶರೀರದೊಳಗೆ ಒಳಗೆ ಕುಂತಿತ್ತು, ಮನಸ್ಸಿನೊಳಗೆ ಒಳಗೆ ಕುಂತು ನಮಗೇನಾರ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿರ್ತೈತೆ. ಅದು ಎಷ್ಟು ಆಕತ್ತಷ್ಟು ಅದು ಕಂಟ್ರೋಲ್ ಆಗ್ತಿರಲ್ಲ ಅಂದ್ರೆ ಹೊರಗೆ ಹಾಕ್ಬಿಡುತ್ತೆ ಬರ್ರಿ ಅದನ್ನು. ಸೊ ನಿಮ್ಮ ಬದಲಾಗಿನೂ ನಿಮಗೆ ಪ್ರೀತಿ ಇರಲಿ ಅಂತ ಹೇಳ್ತಾರೆ ಅವರು. ನೋಡ್ರಿ, ಬಾಬಾ ಹೆಂಗೆ ಹೇಳಾಕತ್ತಾರೆ. ಇದು ಫಸ್ಟ್ ಟೈಮ್ ಮೊನ್ನೆ ಬಾಬಂದ ರೀಡಿಂಗ್ದೊಳಗೆ ಇದನ್ನು ತೊಗೊಂಡದ್ದು. ತುಮೇ ಪರೀಕ್ಷಾ ಕಠಿನ್ ಲಗ್ ರही है, लेकिन ये मत भूलो कि कठिन परीक्षा के बाद ही बड़ा इनाम मिलते हैं. ತಮಗೆಲ್ಲರಿಗೂ ಗೊತ್ತಾಗಿರ್ಬೇಕು ಬಾಬಾ ಏನು ಹೇಳಾಕತ್ತಾರ ಅಂತಂದು ಹೇಳಿ. ಅನಿಸ್ತತಿ ನಾವು ಭಾಳ ಇದನ್ನು ನಾವು ಹೊಂಟದ್ದು ಪಾತ್ ಇದು ಈಸಿ ಇಲ್ಲ ಅಂತಂದು ಹೇಳಿ. ಬಟ್ ಹೆಂಗಿರ್ತತಿ ಅಂತಂತಂದರೆ, ನಾವು ಕೆಲವೊಂದು ಸರ್ತಿ ನಮ್ಮ ಸಲುವಾಗಿ ಅಷ್ಟೇ ವಿಚಾರ ಮಾಡ್ತಿರ್ತೇವೆ. ಹೆಚ್ಚಾನೆಚ್ಚು ಮನುಷ್ಯ ಏನು ವಿಚಾರ ಮಾಡ್ತಿರ್ತೈತಿ, ದುಡ್ಡು ಬೇಕಂತ ವಿಚಾರ ಮಾಡ್ತಿರ್ತೈತಿ. ನನಗೂ ಹಂಗೆ ಅನಿಸ್ತತಿ. ಮನುಷ್ಯನ ಸಹಜ ಸ್ವಭಾವದ ಏನು ಇದನ್ನಂತಂತಲ್ಲ. ಬಟ್ ಹೆಂಗಿರ್ತೈತಿ ಅಂತಂದ್ರೆ, ದುಡ್ಡಿನಕ್ಕಿಂತಲೂ ಹೆಚ್ಚಿಗೆ ಏನಾದರೂ ಒಂದು ದೊಡ್ಡದು ಏನಾದರೂ ಒಂದು ಬಾಬಾ ನಿಮಗೆ ಕೊಡ್ಬೋದು ಜೀವನದೊಳಗೆ. ಸೊ ವೇಟ್ ಫಾರ್ ದಟ್. ಸೊ ವಿಲ್ ಸಿ ದ ಸೆಕೆಂಡ್ ಪೈಲ್. ಓಕೆ, ಸಿ ನಾ ಹಿಂಗೆ ಹೇಳ್ತೇನೆ ಅಂತ ತಪ್ಪಿಕೋಬೇಡ್ರಿ. ಕೈಂಡ್ನೆಸ್ ಕ್ರಿಯೇಟ್ಸ್ ಚೇಂಜ್ ಅಂತಂತಾರಲ್ಲ, ತಾವೇನಾದರೂ ಆ ಥರ ಅಂದರೆ ಕೆಲವೊಬ್ರು ಮನಸ್ಸು ಲಘು ಕರಗ್ತಿರೋದಿಲ್ಲ. ತಾವೇನಾದರೂ ಅಂಥ ವ್ಯಕ್ತಿ ಆಗಿದ್ದರೆ ದಯಮಾಡಿ ನೀವು ಸಿಚುವೇಶನ್ದೊಳಗೆ ಅಂಥದ್ದು ಯಾರೇ ಸಿಚುವೇಶನ್ದೊಳಗೆ ಇದ್ರೆ ಅಂದ್ರೆ ದಯಮಾಡಿ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ನೋಡ್ರಿ. ಬಾಬಾ ನಿಮಗೆ ಹೆಲ್ಪ್ ಮಾಡ್ತಾರೆ. ರೀಪ್ ವಾಟ್ ಯು ಸೋ. ದ ಎನರ್ಜಿ ಯು ಪುಟ್ ಔಟ್ ವಿಲ್ ರಿಟರ್ನ್ ಟು ಯು. ಚೂಸ್ ವೈಸ್ಲಿ ಆ್ಯಸ್ ಯು ವಿಲ್ ರೀಪ್ ವಾಟ್ ಯು ಸೋ. ಇದೇನು ಗೊತ್ತಿದ್ದದೆ, ಏನು ಬಿತ್ತುತ್ತೇವೋ ಅದನ್ನೇ ಬೆಳಿತೇವೆ. ಅದಕ್ಕೆ ಹೇಳ್ತಿರ್ತೇನೆ, ನಾವೇನಾದರೂ ಕೆಲಸ ಮಾಡೋಕ್ಕಿಂತ ಮುಂಚೆ ನಾವು ಅದ್ರ ಪ್ರತಿಫಲ ಏನು ಉಣಬೇಕು ಅಂತಂದು ನಮಗೆ ಅದ್ರ ಬದಲಾಗಿ ಅರಿವಿರಬೇಕು. ಒಳ್ಳೇದು ಕೊಡಾಕತ್ತೇವೋ ಕೆಟ್ಟದ್ದು ಕೊಡಾಕತ್ತೇವೋ ಅದ್ರ ಬದಲಾಗಿ ವಿಚಾರ ಮಾಡಬೇಕು. ಓಕೆ, ಸಿ ಇಲ್ಲಿ ಟ್ರಾನ್ಸಿಷನ್ ಪೀರಿಯಡ್ ಇದೆ ನೋಡಿರಿ. ಕೆಲವೊಬ್ರಿಗೆ ಹಿಂಗೂ ಆಗ್ತಿರ್ಬೋದಲ್ಲ, ಕೆಲವೊಬ್ಬರಿಗೆ ನೀವು ಭಾಳ ದಿವಸದಿಂದ ಅನ್ಕೊಳಕತ್ತಿರ್ಬೇಕು ನಂಗೆ ಟ್ರಾನ್ಸ್ಫರ್ ಬೇಕು ಅಂತಂದು ಹೇಳಿ. ನಾ ಈಗ ವಿಡಿಯೋದು ಸ್ಟಾರ್ಟಿಂಗ್ದೊಳಗೆ ಹೇಳಿದ್ನಲ್ಲ, ಆ ಥರದ ಒಂದು ಟೆಕ್ನಿಕ್ ಐತಿ. ಅದನ್ನು ಟೆಕ್ನಿಕ್ ಮಾಡಿ ನೋಡಿರಿ. ನಿಮಗೆ ಟ್ರಾನ್ಸ್ಫರ್ ಬೇಕು ಅಂತಂದ್ರೆ ನಿಮಗೆ ಟ್ರಾನ್ಸ್ಫರ್ ಆಗ್ಬೋದು. ಅಥವಾ ನಿಮ್ಮ ಬೆಟರ್ಮೆಂಟಿಗೆ ಅಂತಂದು ಹೇಳಿ ನೀವೆಲ್ಲಾದರೂ ಬೇರೆ ಕಡೆ ಚೇಂಜ್ ಆಫ್ ಪ್ಲೇಸ್ ಆಗ್ಬೋದು. ನಿಮಗೆ ಒಂದು ಟ್ರಾನ್ಸ್ಫರ್ ಆಯಿತು, ಒಂದು ಚೇಂಜ್ ಆಫ್ ಪ್ಲೇಸ್ ಆಯಿತು. ಇನ್ನೊಂದು ಹೆಂಗಂತಂದ್ರೆ ಇದು ಫಿಸಿಕಲಿ ಅಂತಂತಲ್ಲ, ಮಾನಸಿಕವಾಗಿಯೂ ಒಂಥರ ಟ್ರಾನ್ಸ್ಫಾರ್ಮೇಷನ್ ಆಗ್ಬೋದು. ನಿಮ್ಮ ಮಾನಸಿಕ ಸ್ಥಿತಿಯೊಳಗೊಂದು ಪ್ರೋಗ್ರೆಸ್ ಬರ್ಬೋದು, ಒಂದು ಡೆವಲಪ್ಮೆಂಟ್ ಬರ್ಬೋದು. ನೆಗೆಟಿವ್ ವಿಚಾರ ಮಾಡೋದನ್ನು ನೀವು ಬಂದ್ ಮಾಡ್ಬೋದು. ಬರೀ ಪಾಸಿಟಿವ್ ಹಂಗೆ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಏನಾದರೂ ಒಂದು ಹೊಸದು ಆಗುವಂಥದ್ದು ಏನಾದರೂ ಒಂದು ಚಾನ್ಸಸ್ ಆರ್ ದೇರ್. ಅಥವಾ ನಿಮ್ಮ ಫ್ಯಾಮ್ಲಿನ ಕರ್ಕೊಂಡು ನೀವೆಲ್ಲರ ದೂರ ಟೂರ್ಗೆ ಹೋಗೋದು ಏನಾದರೂ ಆಸೆ ಇದ್ದರೆ ಈಡೇರಬಹುದು. ಓಕೆ, ನೋಡಿರಿ ಇಲ್ಲಿ ಏನು ಹೇಳಕತ್ತಾರ ಅಂದ್ರೆ ಅಬಂಡೆನ್ಸ್ ಬರಾಕತ್ತೈತೆ. ಟ್ರೂ ಅಬಂಡೆನ್ಸ್ ಕಮ್ಸ್ ವೆನ್ ಯು ಬಿಲೀವ್
ವೆನ್ ಯು ಬಿಲೀವ್ ಯು ಆರ್ ವರ್ದಿ ಆಫ್ ರಿಸೀವಿಂಗ್ ಆಲ್ ದಟ್ ಲೈಫ್ ಹ್ಯಾಸ್ ಟು ಆಫರ್. ಅಫರ್ಮ್ ಯುವರ್ ವರ್ದಿನೆಸ್, ಓಪನ್ ಯುವರ್ ಆರ್ಮ್ಸ್ ಟು ಎಕ್ಸೆಪ್ಟ್ ಪ್ರಾಸ್ಪೆರಿಟಿ ಇನ್ ಆಲ್ ಫಾರ್ಮ್ಸ್. ನೋಡಿರಿ, ನಮಗೆ ನಾವು ಕೆಲವು ಸರ್ತಿ ನಾವು ವಿಚಾರ ಮಾಡ್ತಿರ್ತೇವೆ, ತಪ್ಪು ವಿಚಾರ ಮಾಡ್ತಿರ್ತೇವೆ. ಅಂದ್ರೆ ನಾನು ಅಷ್ಟಕ್ಕೆ ಯೋಗ್ಯ ಅಲ್ಲ ಅಂತ ನಮಗೆ ಅನಿಸಿರ್ತೈತಿ. ಬಟ್ ಹೆಂಗಿರ್ತೈತೆ ಗೊತ್ತಾ, ನಮ್ಮ ಯೋಗ್ಯತೆಯನ್ನು ಪರಮಾತ್ಮ ಅಳಿತಿರ್ತಾನೆ. ನಮ್ಮ ಯೋಗ್ಯತೆಯನ್ನು ನಾವು ಅಳಿಬೇಕು ಅಂತೇನಿಲ್ಲ. ಕೆಲವು ಸರ್ತಿ ನಮ್ಮನ್ನು ನಾವು ಕೆಳಗಿನ ಲೆವೆಲಿಗೆ ತೊಗೊಂಬಂದು ವಿಚಾರ ಮಾಡ್ತಿರ್ತೇವೆ. ಹಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಯು ಆರ್ ವರ್ದಿ. ನಾವು ಪ್ರತಿಯೊಂದಕ್ಕೂ ಯೋಗ್ಯ ಇರ್ತೇವೆ. ಓಕೆ. ಸೊ ಅದಕ್ಕೆ ದೇವ್ರೇನು ಹೇಳಕತ್ತಾನಂತ, ನಿಮ್ಮ ಹತ್ರ ಅಬಂಡೆನ್ಸ್ ಬರಾಕತ್ತೈತಿ. ಸೊ ಅದಕ್ಕೆ ಹೆಂಗೆ ಅಂತಂತಂದ್ರೆ ವೆಲ್ಕಮ್ ಮಾಡಿರಿ ಅದಂತ. ಬಾಬಾ ಏನು ಹೇಳ್ತಾರೆ ನೋಡ್ರಿ, ಬಹುತ್ ಖಟ್ಖಟಾಯೆ ತುಮನೆ ಬಂದ್ ದರವಾಜೆ, ಅಬ್ ಸಭಿ ದರವಾಜೆ ಅಪನೆ ಆಪ್ ಖುಲೆಂಗೆ, ಆಗೆ ಬಡನೆ ಸೆ ಡರೋ ನಹಿ, ತುಮಾರಾ ಅಚ್ಛಾ ವಕ್ತ್ ಆ ಚುಕಾ ಹೈ, ದೇಖೋ ಕಿತನಾ ರಿಸೆಂಬ್ಲೆನ್ಸ್ ಹೈ. ಇದೇನೈತಿ ಅಂತಂತ ನೀವು ಎಲ್ಲ ರೀತಿಯಿಂದ ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ ನೀವೇನು ಮಾಡತ್ತೀರಿ ಅಂತಂತಂದ್ರೆ ನೀವು ಮುಂದೆ ಹೊಂಟಿರಿ. ಒಂದು ಡೆವಲಪ್ಮೆಂಟ್ ಐತಿ. ಓಕೆ. ಅದಕ್ಕೆ ಹೆಂಗೆ ಅಂತಂದ್ರೆ ಚೇಂಜ್ ಆಫ್ ಪ್ಲೇಸ್ ಇದ್ರ ಸಹಿತ ಹೆದ್ರಾಕೆ ಹೋಗ್ಬೇಡ್ರಿ. ಬಾಬಾ ಅದಾರ ನಿಮ್ಮ ಹಿಂದೆ. ನೀವು ಒಂದು ವೇಳೆ ಬಾಬಾ ನಂಬ್ತಿದ್ರಿ ಸರಿ, ಇರದೇ ಹೋದರೂ ಸಹಿತ ನೀವು ಯಾವ ಇಷ್ಟ ದೇವ್ರನ್ನ ನೀವು ನಂಬುತ್ತಿರಲ್ಲ, ದೇ ವಿಲ್ ಹೆಲ್ಪ್ ಯು. ಡೆಫಿನೆಟ್ಲಿ ದೇ ವಿಲ್ ಹೆಲ್ಪ್ ಯು. ಇವು ಕೆಲವೊಂದಿಷ್ಟು ಟೈಮ್ ಬರ್ತಾವಲ್ಲ, ನಾ ಹೆಂಗೆ ಹೇಳಿದೆ ನಾಳಿದು ಗ್ರಹಣದ ದಿವಸ ಹೆಂಗೈತಿ ಅಂತಂದು ಹೇಳಿ ನೋಡಬೇಕು ಅಂದ್ರೆ, ಅಂಥ ದಿವ್ಸದೊಳಗೆ ನೀವು ಏನು ಮಾಡ್ತಿರಲ್ಲ ಅವೆಲ್ಲ ಭಾಳ ಇಫೆಕ್ಟಿವ್ ಇರ್ತಾವೆ. ನಿಜವಾಗ್ಲೂ ಮಾಡಿ ನೋಡಿರಿ ನೀವು. ದಿಸ್ ಇಸ್ ಅ ಗೋಲ್ಡನ್ ಚಾನ್ಸ್, ಡೋಂಟ್ ಮಿಸ್ ಇಟ್. ನೋಡಿರಿ, ಯಾವುದೋ ವಿಷಯದೊಳಗೆ ನಿಮ್ಗೆ ಪರಿಸ್ಥಿತಿ ಹಿಂಗಿರ್ಬೋದು ಈಗ. ಅಂದ್ರೆ ನಿಮಗೆ ಸ್ಟಕ್ ಆದಂಗೆ ಆಗತ್ತತಿ, ನಿಮಗೇನೋ ಗೊತ್ತಾಗವಲ್ದು ಏನು ಮಾಡ್ಬೇಕಂತಂದೇಳಿ. ಅದಕ್ಕೆ ಈ ಕಾರ್ಡ್ ಏನು ಹೇಳ್ತತಿ ಅಂತಂದ್ರೆ, ನಿಮ್ಮನ್ನು ನೀವು ದೇವ್ರಿಗೆ ಸರೆಂಡರ್ ಮಾಡಿರಿ. ಅವ್ಗೆ ಒಪ್ಪಿಸ್ಬಿಡ್ರಿ. ಅವ್ಗೆ ಹೇಳೋದು ನಿನಗೇನು ಸರಿ ಅನ್ನಿಸತ್ತಲ್ಲ ಅದನ್ನು ನೀವು ಮಾಡಪ್ಪ ಅಂತಂದೇಳಿ. ಕೆಲವೊಂದಕ್ಕೆ ನಮಗೆ ನಾವು ಎಷ್ಟು ಪ್ರಯತ್ನ ಪಟ್ಟರು ನಮಗೆ ಪರಿಹಾರ ಸಿಗ್ತಿರೋದಿಲ್ಲ ಆ ಟೈಮ್ದೊಳಗೆ. ಅಥವಾ ನಮಗೆ ಇನ್ಸೆಕ್ಯೂರ್ ಅಂತ ಫೀಲ್ ಆಗ್ತಿರ್ತೈತಿ. ಅಂದರೆ ಪರಿಹಾರನೂ ಸಿಗಾಕತ್ತಿಲ್ಲ, ಮುಂದೆ ಏನಾಗ್ತತಿ ಅನ್ನೋ ಅಂತಂದು ಭಯ. ಆ ಟೈಮ್ದಾಗ ಬಿಟ್ಬಿಡೋದು. ಏನಾಗ್ತತಿ ಆಗ್ತತಿ, ಹೆಂಗೆ ನಿನಗೆ ತಿಳಿದಂಗೆ ನೀ ಮಾಡಪ್ಪ ಅಂತಂದು ಹೇಳಿ. ಈ ಥರದ ಪರಿಸ್ಥಿತಿ ಸ್ಟಕ್ ಆಗೇನೆ ಅನ್ನುವಂಥದ್ದು ನಿಮಗೆ ಏನಾದರೂ ಇರಬಹುದು. ಓಕೆ. ಇಲ್ಲೇನು ಹೇಳ್ತಾರೆ ನೋಡ್ರಿ, ಹೀಲ್ ಪೇರೆಂಟ್ ಚೈಲ್ಡ್ ಕರ್ಮ. ಹೀಲಿಂಗ್ ದ ಬಾಂಡ್ ವಿತ್ ಯುವರ್ ಪೇರೆಂಟ್ಸ್ ಫ್ರೀಸ್ ಯು ಫ್ರಮ್ ದ ಪಾಸ್ಟ್. ಇಟ್ಸ್ ಟೈಮ್ ಟು ರಿಲೀಸ್ ಓಲ್ಡ್ ವೂಂಡ್ಸ್ ಆ್ಯಂಡ್ ಮೂವ್ ಫಾರ್ವರ್ಡ್. ಇದನ್ನು ಮರ್ತು ಹೋಗ್ಬೇಕು. ನಾನು ಇವತ್ತು ನನ್ನ ಫ್ರೆಂಡರ ಮುಂದೆ ಇದನ್ನ ಬದಲಾಡಕತ್ತಿದ್ದೆ. ಈಗ ಅವರು ನಾನು ವಿಡಿಯೋ ನೋಡ್ತಾರೆ, ಅವರು ನಗುತ್ತಿರ್ಬೋದು. ಸಿ, ನೋ ಒನ್ ಈಸ್ ಪರ್ಫೆಕ್ಟ್. ಓಕೆ. ಈ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದೇ ಬರ್ತಿರ್ತಾವೆ. ಆ್ಯಕ್ಚುಲಿ ಹೆಂಗೆ ಅಂತಂತಾರೆ, ಜಗತ್ತಿನೊಳಗೆ ಬೇರೆ ಯಾರ್ದರ ಜೊತೆ ನಮ್ದು ಏನಾದರೂ ಕಾರ್ಮಿಕ್ ಪ್ಯಾಟರ್ನ್ ತಯಾರಾಗೋಕ್ಕಿಂತ ಮೊದಲು ನಮ್ಮ ಮನ್ಯಾಗನ ತಯಾರಾಗಿರ್ತೈತಿ. ಅದ್ರ ಪ್ರಭಾವನ ಸಾಕಾಗುವಷ್ಟಿರ್ತೈತಿ. ಅಲ್ಲೇ ನೀವು ಮೊದಲು wounded ಇದ್ವಿ ಅಂತಂತಂದ್ರೆ ಮೊದಲು ಅದನ್ನು ಹೀಲ್ ಮಾಡ್ಕೋಬೇಕು. ನಾನು ಅದನ್ನು ಡೈಲಿ ಟ್ರೈ ಮಾಡ್ತಾಯಿರ್ತೇನೆ, ಎಷ್ಟೆಲ್ಲ ಮರಿತಿರ್ತೇನೆ. ಆದರೆ ಹೆಂಗಿರ್ತದೆ ಗೊತ್ತಾ, ಟೈಮ್ ವಕ್ತ್ ಸೆ ಬಡಾ ಇಸ್ ದುನಿಯಾ ಮೇ ಕೋಯಿ ನಹೀ ಹೈ. ಹೆಂಗಿರ್ತೈತಿ ಅಂತಂತಂದ್ರೆ ಕೆಲವೊಂದು ಸರ್ತಿ ಅದು ನೀವು ಅದನ್ನು ಸಪ್ರೆಸ್ ಮಾಡಿ 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 ಅದು ಎಲ್ಲೋ ಮೂಲ್ಯಾಗ ಹೋಗಿ ಕುಂತಿರ್ತದೆ. ಎಷ್ಟು ದೂರ ಕುಂತಿರ್ತೈತಿ ಅಂದ್ರೆ ಅದಷ್ಟು ದೂರ ಕುಂತಿರ್ತೈತಿ. ಆದರೆ ಟೈಮ್ ಹೆಂಗಿರ್ತೈತಿ ಅಥವಾ ನಿಮ್ಮ ಪ್ಲಾನೆಟರಿ ಪೊಸಿಷನ್ ನಿಮ್ಮ ಮ್ಯಾಲೆ ಎಷ್ಟು ಇಫೆಕ್ಟ್ ಮಾಡ್ತಾವ ಅಂತಂದ್ರೆ ಅದು ಎಷ್ಟು ಫಸ್ಟ್ ಕ್ಲಾಸ್ ಹಂಗೆ ಟ್ರಿಗರ್ ಆದ ಕೂಡ ಮ್ಯಾಲೆ ಬಂದುಬಿಡ್ತೈತೆ ಅದು. ಸೊ ಈ ಥರ ಏನಾದರೂ ಇತ್ತಂತಂದ್ರೆ ಎಷ್ಟಕ್ಕತಿ ಅದನ್ನಷ್ಟು ಹೀಲ್ ಮಾಡ್ಕೊಳಕ್ಕೆ ನೋಡಿರಿ. ಯಾಕಂತ ಹೆಂಗಂದ್ರೆ ಅಟ್ಲೀಸ್ಟ್ ಒಂದು ಸೈಕಲ್ ಕಂಪ್ಲೀಟ್ ಆಕೈತೆ ಅದ್ರೊಳಗಿಂದ. ಅವೇರ್ನೆಸ್, ರಿಕಗ್ನೈಸಿಂಗ್ ಯುವರ್ ಪ್ಯಾಟರ್ನ್ಸ್ ಗಿವ್ ಯು ದ ಪವರ್ ಟು ಚೇಂಜ್ ದೆಮ್. ಸೆಲ್ಫ್ ಅವೇರ್ನೆಸ್ ಲೀಡ್ಸ್ ಟು ಮಾಸ್ಟರಿ. ಅಬ್ಸರ್ವ್ ಯುವರ್ ಥಾಟ್ಸ್ ಟುಡೇ, ವಿಚ್ ಓಪನ್ಸ್ ಸಪೋರ್ಟ್ ಯುವರ್ ಡಿಸೈರ್ಸ್ ಆ್ಯಂಡ್ ವಿಚ್ ಒನ್ಸ್ ಲಿಮಿಟ್ ಯು. ನೋಡಿರಿ, ಯಾವ ಐಡಿಯಾಸ್ ನಮ್ಮನ್ನು ಜೀವನದೊಳಗೆ ಮುಂದೆ ತೊಗೊಂಡು ಹೋಗ್ತಾವೆ, ಯಾವ ಐಡಿಯಾಸ್ ನಮ್ಮನ್ನು ಹಿಂದೆ ತೊಗೊಂಡು ಬರಾಕತ್ತಾವ, ಅದ್ರ ಮೇಲೆ ನಮ್ಮಲ್ಲಿ ಲಕ್ಷ್ಯ ಇರ್ಬೇಕು. ಅವೇರ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಥಾಟ್ ಪ್ಯಾಟರ್ನ್ ಮೇಲೆ ಕೆಲಸ ಮಾಡಬೇಕು. ಎಲ್ಲರೂ ಮಾಡಬೇಕು, ನಾನೂ ಮಾಡಬೇಕು, ಇನ್ಕ್ಲೂಡಿಂಗ್ ಮೀ, ನಾನೂ ಮಾಡಬೇಕು. ಸೊ ಅವೇರ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಅದನ್ನು ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕಂತಂದ್ರೆ ಇವತ್ತು ನಾನೇ ತಪ್ಪು ಮಾಡೇನೆ. ನಿಮಗೇನು ಎಕ್ಸ್ಪ್ಲೇನ್ ಮಾಡಿ ಹೇಳೋದು. ಜಿಸ್ ಥರ ತುಮೇ ಎಷ್ಟು ಬ್ಯೂಟಿಫುಲ್ ಐತೆ ನೋಡ್ರಿ ಅದು. ಜಿಸ್ ಥರ ತುಮೇ ಪತಾ ಲಗಾ ಕಿ ತುಮ್ ಮೇರೆ ಆಶೀರ್ವಾದ ಸೆ ಅಪ್ನೆ ಬುರೆ ವಕ್ತ್ ಸೆ ನಿಕಲ್ ಸಕ್ತೆ ಹೋ,
इसी तरह सही वक्त पर तुम्हारे परिवार के लोगों को भी खुद ही पता लगेगा, तुम्हें कुछ बताने की ज़रूरत नहीं है. ನೋಡ್ರಿ, ಟೈಮ್ ಟು ಟೈಮ್ ಬಾಬಾ ನನಗೆ ಹೆಲ್ಪ್ ಮಾಡ್ಯಾರ, ಇಲ್ಲ ಅಂತಂತಲ್ಲ. ನಾನು ನನ್ನ ಜೀವನದೊಳಗೆ ಎಷ್ಟು ವೆನ್ ಐ ವಾಸ್ 23-24 ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಐ ಆಮ್ 50+ ನಾವು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನಾವು ಒಂದೇ ಮನುಷ್ಯನ ಕೈ ಹಿಡ್ಕೊಂಡು ನಡ್ಕೊತ ಬಂದೇನೆ. ಯಾರಪ್ಪ ಅಂದ್ರೆ ಸಾಯಿಬಾಬಾ. ಸೊ ಇದರ ಅರ್ಥ ಟೈಮ್ ಟು ಟೈಮ್ ಅವ್ರು ಹೆಲ್ಪ್ ಮಾಡಿರ್ತಾರೆ, ಇಲ್ಲ ಅಂತಂತಲ್ಲ. ಅದಕ್ಕೆ ಅವ್ರು ಹೇಳತ್ತಾರೆ, ನಿನಗೆ ಹೆಂಗೆ ಗೊತ್ತಾಗತ್ತಲ್ಲ ಹಂಗೆ ನಿಮ್ಮ ಪರಿವಾರದವ್ರಿಗೂ ಗೊತ್ತಾಕತಿ ನಾ ಹೆಲ್ಪ್ ಮಾಡ್ತೀನಿ ಅಂಥೇಳಿ. ನೀನೇನು ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ. ಬಹುತೇಕ ಹೆಂಗೂ ಇರ್ಬೋದಲ್ಲ, ನೀವು ಏನಾದರೂ ಸಾಯಿಬಾಬಾನ ಇಷ್ಟಪಡ್ತಿರ್ಬೋದು, ನೀವು ಫಾಲೋ ಮಾಡ್ತಿರ್ಬೋದು. ಕೆಲವೊಬ್ರು ಅಂತಿರ್ತಾರೆ, ಈ ಸಾಯಿಬಾಬಾ ಮುಸಲ್ರವದನ, ಅವ್ರು ಹಿಂದಿಂದ ಯಾಕೆ ಹೋಗ್ತೀರಿ, ಹಂಗೆ ಹೋಗ್ತೀರಿ, ಹಿಂಗೆ ಹೋಗ್ತೀರಿ, ಏನೇನೇನೋ ಎಷ್ಟೆಲ್ಲ ಅದಾವ. ಹಂಗೂ ನಿಮ್ಮ ಮನ್ಯಾಗ ಯಾರು ಏನಾದರೂ ಅಂತಿರ್ಬೋದು. ಬಹುತೇಕ ಕಾಸ್ಟ್ದು ಏನಾದರೂ ಪ್ರಾಬ್ಲಮ್ ಬರ್ತಿರ್ಬೋದು. ಸೊ ನಿಮಗಂತೂ ಬಾಬಾ ಹೆಲ್ಪ್ ಮಾಡ್ಯಾರಲ್ಲ, ನೀವು ಅವ್ರು ಶರಣದಾಗದಿರಿ. ಇವತ್ತಿಲ್ಲ ನಾಳೆ ನಿಮ್ಮ ಫ್ಯಾಮ್ಲಿಗೆ ಗೊತ್ತಾಗೇ ಆಕತಿ, ಸಾಯಿಬಾಬಾ ನಮಗೆ ನಿಜವಾಗ್ಲೂ ಹೆಲ್ಪ್ ಮಾಡ್ಯಾರ ನಮ್ಮ ಫ್ಯಾಮ್ಲಿಗೆ ಅಂತಂದು ಹೇಳಿ. ಸಿ ಯಾರೆಲ್ಲ ನೀವು 4th one ಚೂಸ್ ಮಾಡ್ಕೊಂಡಿರಿ, ಸಿ ಯುವರ್ ಆಲ್ ಡಿಸೈರ್ಸ್ ಆರ್ ಗೋಯಿಂಗ್ ಟು ಫುಲ್ಫಿಲ್. ನೀವೇನೆಲ್ಲ ಇಷ್ಟಪಟ್ಟಿದ್ರಿ ಅದೆಲ್ಲ ಸಿಗ್ತದೆ ನಿಮಗೆ. ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ನಿಮಗೆ ಅನಿಸತ್ತಿ, ಓ ನಾನು ಏನು ವಿಚಾರ ಮಾಡಿದ್ದೆ ಎಲ್ಲ ಸಿಕ್ಕೈತೆ ನನಗೆ ಅಂಥೇಳಿ. ಕ್ಲಿಯರ್ ದ ಕಾರ್ಮಿಕ್ ವೇಟ್. ದ ಪಾಸ್ಟ್ ಸ್ಟಿಲ್ ಲಿವ್ಸ್ ಇನ್ ವಾಟ್ ಯು ಹ್ಯಾವ್ ನಾಟ್ ಫೇಸ್ಡ್. ನೇಮ್ ದ ವೇಟ್ ಯು ಕ್ಯಾರಿ. ಚೂಸ್ ಟು ರಿಲೀಸ್ ಇಟ್ ನೌ. ಹಳೀದೇನಾದರೂ ನೀವು ತೊಗೊಂಬರಾಕತ್ತಿದ್ರಿ ಅಂತಂತಂದ್ರೆ, ಎಷ್ಟೋ ಸಾರಿ ನಮಗೆ ಗೊತ್ತಿರ್ತೈತಿ ನಾವು ತಪ್ಪು ಮಾಡೇವಿ ಇಲ್ಲಂತಂದು ಹೇಳಿ. ಓಕೆ, ನಾವು ಹೊರಗಿನ ಜಗತ್ತಿಗೆ ಮೋಸ ಮಾಡ್ಬೋದು, ಬಟ್ ನಮಗೆ ನಮಗೆ ಎಂದೂ ಮೋಸ ಮಾಡ್ಕೊಳಕ್ಕಾಗಿಲ್ಲ. ಏನಾದರೂ ಆ ಥರದ್ದು ಇತ್ತು ಅಂತಂತಂದ್ರೆ ಅದನ್ನು ಚೂಸ್ ಮಾಡಿರಿ. ಅದನ್ನು ಎಷ್ಟು ಆಕತಿ ಅಷ್ಟು ಅದನ್ನು ರಿಲೀಸ್ ಮಾಡಕ್ಕೆ ನೋಡಿರಿ. ಸೇ ಸಾರಿ ಟು ಯೂನಿವರ್ಸ್, ನಾ ಈ ತಪ್ಪಾತು, ನಾ ಇನ್ನೊಮ್ಮೆ ಈ ಥರ ತಪ್ಪು ಮಾಡಂಗಿಲ್ಲ ಅಂತಂದೇಳಿ. ಅದೇನು ವೇಟ್ ಐತಲ್ಲ ಅದನ್ನು ವೇಟ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಅದೇನೈತಿ ಅಂತಂದ್ರೆ ಮೆನ್ಷನ್ ಮಾಡಿರಿ. ಅದನ್ನು ಎಷ್ಟು ಆಕತ್ತೆ ಅಷ್ಟು ನಾಳೆ ಇದೇನಿದು ಗೋಲ್ಡನ್ ಪೀರಿಯಡ್ ಐತಲ್ಲ 6:55 to 12:30 6:55 to 12:30 PM ಅದನ್ನು ರಿಲೀಸ್ ಮಾಡಕ್ಕೆ ನೋಡ್ರಿ ನೀವು. ರಿಸಾಲ್ವ್. ವೆನ್ ಯು ಫುಲ್ಲಿ ಕಮಿಟ್ ಟು ಯುವರ್ ಪಾತ್ ದ ಯೂನಿವರ್ಸ್ ಅಲೈನ್ಸ್ ಟು ಸಪೋರ್ಟ್ ಯು. ಸಿ ಕಮಿಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಯಾವುದೇ ರೀತಿಯಿಂದ ಇರಲಿ. ನಾ ಇದೇ ಪಾತ್ನೊಳಗನ ನಡಿತೇನೆ ಅಂತಂದು ಹೇಳಿ ನೀವೇನಾದರೂ ಕಮಿಟೆಡ್ ಇದ್ರಿ ಅಂತಂತಂದ್ರೆ, ನೀವು ಅದಕ್ಕೆ ತಕ್ಕಂಗೆ ದುಡಿತಿದ್ರಿ ಅಂತಂತಂದ್ರೆ ಯೂನಿವರ್ಸ್ ನಿಜವಾಗ್ಲೂ ನಿಮಗೆ ಹೆಲ್ಪ್ ಮಾಡ್ತದೆ. ನಿಮಗೆ ಬರುವಂಥ ಹರ್ಡಲ್ಸ್ ಎಲ್ಲ ಕಡಿಮೆ ಮಾಡ್ತದೆ ಅದು. ಯಾಕಂತಂದ್ರೆ ಅಲ್ಲಿ ಪ್ರಾಮಾಣಿಕತೆ ಇರ್ತೈತಿ. ಓಕೆ, ಇಲ್ಲಿ ಏನು ಹೇಳ್ತಾರೆ ನೋಡ್ರಿ, ಮೇಕ್ ಫರ್ಮ್ ಡಿಸಿಷನ್ ಟುಡೇ, ರಿಮೂವ್ ಹೆಸಿಟೇಷನ್ ಆ್ಯಂಡ್ ಸ್ಟೆಪ್ ಫಾರ್ವರ್ಡ್ ವಿತ್ ಅ ಕಂಪ್ಲೀಟ್ ಕನ್ವಿಕ್ಷನ್. ಧೈರ್ಯವಾಗಿ ಮುಂದೆ ಹೋಗ್ರಿ. ನೀವು ಯಾವ ದಾರಿಯೊಳಗೆ ನಡೀತಿರಲ್ಲ ಆ ದಾರಿಯೊಳಗೆ. तुम जितने पैसे की उम्मीद कर रहे हो उससे कहीं ज़्यादा का फ़ायदा मैंने तुम्हारे लिए सोचा है. हर वक्त बस पैसे का ही मत सोचा करो, तुम्हें कुछ बड़ा करना है. ನಾ ಇನಿಷಿಯಲಿ ಹೇಳಿದ್ದೆ, ಕೆಲವೊಂದು ಸರ್ತಿ ಹೆಂಗಿರ್ತೈತಿ ಅಂತಂದ್ರೆ, ಕೆಲವೊಂದಿಷ್ಟು ನೀವು ಕೊಡುವಂಥ ಸರ್ವೀಸಸ್ ಸಮಾಜಕ್ಕೆ ಅದನ್ನು ಎಂದೂ ದುಡ್ಡಿನಿಂದ ಅಳೆಯೋಕೆ ಎಂದೂ ಸಾಧ್ಯ ಇಲ್ಲ. ನಾವು ಇಲ್ಲದ ಕಾಲಕ್ಕೂ ಜನ ನಮ್ಮನ್ನು ನೆನಪಿಟ್ಕೊಳ್ಳುವಂಥದ್ದು ಏನಾದರೂ ಒಂದು ನಿಮಗೆ ಪರಮಾತ್ಮ ಕೊಡಾಕ್ ಅಂತ ನಿಂತಿರ್ಬೇಕು. ಸೊ ಅವ್ರೇನು ಹೇಳದಾರ ಅಂತಂತಂದ್ರೆ, ಬರೀ ದುಡ್ಡಿನ ಬದಲಾಗಿ ಅಷ್ಟೇ ವಿಚಾರ ಮಾಡೋಕೆ ಹೋಗ್ಬೇಡ್ರಿ. ಇನ್ನೂ ಒಂದೇನೋ ದೊಡ್ಡ ಕೆಲಸ ಮಾಡೋದು ಐತಿ ನಿನಗೆ. ತಾವು ಯಾರಾದರೂ ಸಾಧನೆಯ ಹಾದಿಯಲ್ಲಿ ಸಾಕಾಗೋಷ್ಟು ಈಗಾಗಲೇ ನಡ್ಕೊಂಡು ಬಂದಿರಬಹುದು. ಓಕೆ, ಇದು ಬರೀ ನಿಮಗಷ್ಟೇ ಅಂತಂತಲ್ಲ, ಈ ಮೆಸೇಜ್ ನನಗೂ ಅನ್ವಯಿಸ್ತೈತಿ. ಈಗ ನಾನು ಭಾಳ ಸರ್ತಿ ಇದನ್ನ ಹೇಳ್ತಿರ್ತೇನೆ. ನನಗೂ ಅನ್ನಿಸ್ತೈತಿ ದುಡ್ಡು ಇತ್ತಂತಂದ್ರೆ ಎಲ್ಲ ವಿಷಯಗಳೂ ಸರಿ ಹೋಗ್ತಾವಂತ. 1 minute. ದುಡ್ಡು ಅಂದ್ರೆ ಹೆಂಗೆ, ಇಟ್ಸ್ ಅ ಬೇಸಿಕ್ ನೆಸೆಸಿಟಿ. ಬಟ್ ಪ್ರಯಾರಿಟಿ ಲಿಸ್ಟ್ನಾಗ ನಾವು ಅದನ್ನು ಫಸ್ಟಿಗೆ ಇಡಕ್ಕೆ ಬರೋಂಗಿಲ್ಲ. ಓಕೆ, ಸೊ ನಿಮಗೂ ಆಯ್ತು ನನಗೂ ಆಯ್ತು. ಬಾಬಾ ಇದನ್ನು ಇವತ್ತು ಏನು ಮೆಸೇಜ್ ಕೊಡಾಕತ್ತಾರ ಅಂತಂತಂದ್ರೆ, ಜಿತನೆ ಪೈಸೆಗೆ ಉಮ್ಮೀದ್ ಕರ್ ರಹೆ ಹೋ ಉಸ್ಸೆ ಜ್ಯಾದಾ ಮಿಲೇಗಾ. ಅದಕ್ಕಿಂತ ಹೆಚ್ಚಿಗೆ ಕೊಡ್ಬೇಕಂತಂದು ವಿಚಾರ ಮಾಡ್ತಿರ್ತಾರೆ ಬಾಬಾ. ಮಾಡಾಕತ್ತಾರೆ ನೀವೇನಾದರೂ ಅವ್ರನ್ನ ಫಾಲೋ ಮಾಡ್ತಿದ್ರಿ ಅಂತಂದ್ರೆ. ಮತ್ತು ದುಡ್ಡಲ್ಲೇನ ಅಳಿಬೇಕು ಅನ್ನುವಂಥದ್ದು ಯಾವುದಾದ್ರೂ ವಿಷಯ ಇಲ್ಲ. ಅದಕ್ಕಿಂತಲೂ ದೊಡ್ಡದು ಏನಾದರೂ ಒಂದು ನಿಮ್ಮ ಸಲುವಾಗಿ ಅವ್ರು ತಯಾರು ಮಾಡ್ಯಾರ. ಸೊ ಹ್ಯಾವ್ ಫೇತ್ ಇನ್ ಗಾಡ್. ಓಕೆ, ಸೊ ನಾಳೆ ಗ್ರಹಣ
ಎಷ್ಟಾಕತಿ ಅಷ್ಟು ಆ ಟೈಮದು ಯೂಸ್ ಮಾಡ್ಕೊರಿ. ಯಾವ್ದು ನಿಮಗೆ ಬ್ಯಾಡಲ್ಲ ಬಿಟ್ಬಿಡ್ರಿ. ಈಗ ನೀವು 4 ಫೈಲಿದ್ದು 4 ಫೈಲ್ದಾಗ ಯಾವುದಾದ್ರೂ ಒಂದು ಚೂಸ್ ಮಾಡ್ಕೊಂಡಿರ್ಬೇಕು, ಅದು ನಿಮಗೆ ರೆಸೊನೇಟ್ ಆಗಿರಬೇಕು. ಸೊ ಅದನ್ನು ಬಿಟ್ಬಿಡ್ರಿ. ಅದು ನಿಜವಾಗ್ಲೂ ಹೋಗ್ತೈತಿ, 100ಕ್ಕೆ 100% ಹೋಗ್ತೈತಿ, ಇಲ್ಲ ಅಂತಂತಲ್ಲ, ನಿಜವಾಗ್ಲೂ ಹೋಗ್ತೈತಿ. ಈಗ ನೋಡ್ರಿ ಅದನ್ನು ಎಷ್ಟು ಇವತ್ತು ಮುಂಜಾನೆ ನಾನು ಎಷ್ಟು ಡಿಸ್ಟರ್ಬ್ಡ್ ಇದ್ನಿ ಅಂತಂದ್ರೆ ಅದು ನನ್ನ ಮನಸ್ಸಿನಾಗ ಎಷ್ಟು ಕುಂತು ಬಿಟ್ಟಿತ್ತು ಅದು. ಈಗ ಅವ್ರು ಬಂದರು, ಅವ್ರ ಮುಂದೆ ಏನೇನೋ ಆತು, ಅದು ನೆಗೆಟಿವ್ ಎನರ್ಜಿ ಹೊರಗೆ ಬಿತ್ತು, ಏಕ್ದಮ್ ಶಾಂತ. ಇಲ್ಲಾಂದ್ರೆ ನಾ ಬೆಳಿಗ್ಗೆನ ವೀಡಿಯೋ ಮಾಡಿ ಹಾಕ್ಬೋದಾಗಿತ್ತು, ಬಟ್ ನನ್ನ ತಲೆನೇ ಸರಿ ಇದ್ದಿರಲಿಲ್ಲ ಇವತ್ತು. ಈ ವಿಡಿಯೋ ಮಾಡುವಂಥ ಪ್ರಶ್ನೆನೇ ಇದ್ದಿರಲಿಲ್ಲ. ಅವ್ರು ಬಂದು ಹೋದ್ಕೊ ನನ್ನ ತಲೆ ಶಾಂತ ಆಯ್ತು, ಸರಿಯಾದ ದಿಕ್ಕಿನೊಳಗೆ ನಾನು ಎನರ್ಜಿ ಹಾಕಿದೆ ನಾನು. ಸೊ ನನಗೆ ಗೊತ್ತಾಯ್ತು, ಓಕೆ ಚಲೋ ಏಕ್ ರೀಡಿಂಗ್ ಕರ್ಲೇತೆ ಅಂತಂದೇಳಿ. ಇದು ನಿಮಗೂ ಅಂತಂತಲ್ಲ, ಇದು ನನಗೂ ಸಹಿತ. ಇದು 4th ಡೆಕ್ ನನಗೇ ಇದೆ. ಓಕೆ, ಸೊ ಐ ಹೋಪ್ ನಾಳೆ ತಾವೇನಾದರೂ ಇಷ್ಟಪಟ್ಟಿದ್ದು ತಮಗೆ ಸಿಗಲಿ ಅಂತ ನಾನು ಅನ್ಕೋತೀನಿ. ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಬಿಟ್ಟು ಹೋಗ್ಲಿನೂ ಅಂತ ಅನ್ಕೋತೀನಿ. ದೇವ್ರು ತಮಗೆ ಒಳ್ಳೇದು ಮಾಡಲಿ. ತಮಗೆ ವಿಡಿಯೋ ಲೈಕ್ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.